ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಹನುಮ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಬುಧವಾರನ ಅಥವಾ ಗುರುವಾರನ ಹನುಮ ಜಯಂತಿ ಯಾವತ್ತು ನಾವು ಆಚರಣೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಹನುಮ ಜಯಂತಿಯ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಹನುಮ ಜಯಂತಿಯನ್ನು ಏಪ್ರಿಲ್ 1ನೇ ತಾರೀಕು ಬುಧವಾರ ಆಚರಣೆಯನ್ನು ಮಾಡಬೇಕು. ಅವತ್ತಿನ ದಿವಸ ಹನುಮ ಜಯಂತಿ ಇದೆ ಮತ್ತು ದವನದ ಹುಣ್ಣಿಮೆಯನ್ನು ಸಹ 1ನೇ ತಾರೀಕೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ. ಕ್ಯಾಲೆಂಡರ್ಗಳಲ್ಲಿ ಮತ್ತು ಕೆಲವೊಂದು ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು ಗುರುವಾರನೇ ಹನುಮ ಜಯಂತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪಂಚಾಂಗದ ರೀತ್ಯ ನೋಡೋದಾಯಿತು ಅಂದರೆ 1ನೇ ತಾರೀಕೆ ಹುಣ್ಣಿಮೆ ಇದೆ. ಎಷ್ಟು ಗಂಟೆಯಿಂದ ಅಂತಂದರೆ ಬೆಳಗ್ಗೆ 6:22 ನಮಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಚತುರ್ದಶಿ ತಿಥಿ 6:22 ತನಕ ಇದೆ. ಸೂರ್ಯೋದಯದ ನಂತರ ನಮಗೆ ಪೌರ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಸೂರ್ಯೋದಯಕ್ಕೆ ನಮಗೆ ಪೌರ್ಣಿಮೆ ತಿಥಿ ಇರೋದ್ರಿಂದ 1ನೇ ತಾರೀಕೆ ನಾವು ಹನುಮತ್ ಜಯಂತಿಯನ್ನು ಆಚರಣೆಯನ್ನು ಮಾಡಬೇಕು ಅಂತ ಪಂಚಾಂಗದಲ್ಲಿ ತಿಳಿಸಿದ್ದಾರೆ. ಇನ್ನು ಹುಣ್ಣಿಮೆ ತಿಥಿ ಮಾರನೇ ದಿವಸ ಎಷ್ಟು ಗಂಟೆ ತನಕ ಇರುತ್ತೆ ಅಂದರೆ 2ನೇ ತಾರೀಕು ಗುರುವಾರ ಬೆಳಗ್ಗೆ 6:30 ಹುಣ್ಣಿಮೆ ತಿಥಿ ಇರುತ್ತೆ. ಸೂರ್ಯೋದಯದ ನಂತರ ನಮಗೆ ಹುಣ್ಣಿಮೆ ತಿಥಿ ಇರೋದಿಲ್ಲ. ಸೂರ್ಯೋದಯ ನಮಗೆ ತುಂಬ ಮುಖ್ಯ ಹಬ್ಬಗಳ ಆಚರಣೆಯನ್ನು ಮಾಡಲಿಕ್ಕೆ. ಹಾಗಾಗಿ ಈ ಬಾರಿ ಹನುಮತ್ ಜಯಂತಿಯನ್ನು ನಾವು ಏಪ್ರಿಲ್ 1ನೇ ತಾರೀಕು ಬುಧವಾರನೇ ಆಚರಣೆಯನ್ನು ಮಾಡಬೇಕು ಅಂತ ಪಂಚಾಂಗದಲ್ಲಿ ತಿಳಿಸ್ತಾ ಇದ್ದಾರೆ. ಏಪ್ರಿಲ್ 1ನೇ ತಾರೀಕು ಬುಧವಾರ, ಚೈತ್ರ ಶುದ್ಧ ಹುಣ್ಣಿಮೆ, ಉತ್ತರ ಫಲ್ಗುಣಿ ನಕ್ಷತ್ರ, ವೃದ್ಧಿಯೋಗ, ಭದ್ರಕರಣದಲ್ಲಿ ಈ ಬಾರಿ ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಾರ್ಗಶಿರ ಶುದ್ಧ ತ್ರಯೋದಶಿಯನ್ನು ಹನುಮದ್ ವ್ರತ ಅಂತ ಆಚರಣೆಯನ್ನು ಮಾಡಿದ್ರೆ, ಚೈತ್ರ ಶುದ್ಧ ಹುಣ್ಣಿಮೆಯನ್ನು ಹನುಮ ಜಯಂತಿ ಅಂತ ಆಚರಣೆಯನ್ನು ಮಾಡ್ತಾರೆ. ಇದು ಮುಖ್ಯವಾಗಿ ಹನುಮಂತ ದೇವರು ಜನನವನ್ನು ಪಡೆದಂತಹ ದಿನ, ಹನುಮಂತ ದೇವರು ಹುಟ್ಟಿದಂತಹ ದಿನ. ಹಾಗಾಗಿ ಈ ಒಂದು ಚೈತ್ರ ಶುದ್ಧ ಹುಣ್ಣಿಮೆ ಅವತ್ತೇ ಹನುಮಂತನ ಜನನ ಆಗಿರೋದು. ಹಾಗಾಗಿ ತುಂಬ ವಿಶೇಷವಾದಂಥ ದಿನ. ಎರಡೂ ಹನುಮ ಜಯಂತಿ ಅಂತ ಹೇಳಬಾರ್ದು. ಒಂದು ಹನುಮದ್ ವ್ರತ ಯಾವಾಗ ಅಂದರೆ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನ ಹನುಮದ್ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ. ಅವತ್ತು ವ್ರತ, ಅದು ಹನುಮಂತ ದೇವರ ವ್ರತ. ಚೈತ್ರ ಶುದ್ಧ ಹುಣ್ಣಿಮೆ ದಿವಸ ದವನದ ಹುಣ್ಣಿಮೆ ಅಂತ ಏನು ಆಚರಣೆಯನ್ನು ಮಾಡ್ತೀವಿ, ಅವತ್ತು ಹನುಮಂತ ದೇವರ ಜನನವಾದಂತಹ ದಿನ. ಈ ಒಂದು ಹನುಮ ಜಯಂತಿಯನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ನಿಷ್ಠೆಯಿಂದ ಆಚರಣೆಯನ್ನು ಮಾಡ್ತಾರೋ ಹನುಮಂತ ದೇವರ ಅನುಗ್ರಹ ಆಗುತ್ತೆ. ಹನುಮಂತ ದೇವರು ತ್ರೇತಾಯುಗದಲ್ಲಿ ಅಂಜನಾ ಹಾಗೂ ಕೇಸರಿ ದಂಪತಿಗಳ ಮಗನಾಗಿ ಜನಿಸ್ತಾನೆ. ರಾಮನ ಪರಮ ಭಕ್ತನಾದಂತಹ ಹನುಮಂತ ದೇವರು, ಹನುಮಂತನ ಆಶೀರ್ವಾದ ಇತ್ತು ಅಂದರೆ ಎಂತಹ ಕಷ್ಟಗಳಿದ್ರೂ ನಮಗೆ ಸುಲಭವಾಗಿ ಅದರಿಂದ ನಾವು ಪಾರಾಗ್ಬೋದು. ಹಾಗಾಗಿ ಅವತ್ತಿನ ದಿನ ವಿಶೇಷವಾಗಿ ಹನುಮಂತ ದೇವರ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ. ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸ್ರಿ, ತುಳಸಿಯನ್ನು ಏರಿಸ್ಬೋದು ಗಂಡಸರು. ಹೆಣ್ಣು ಮಕ್ಕಳು ತುಳಸಿಯನ್ನು ಏರಿಸೋ ಹಾಗಿಲ್ಲ. ಮತ್ತು ಇದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಮತ್ತೆ ಅದಕ್ಕೆ ವಿಡಿಯೋವನ್ನು ಮಾಡ್ತೀನಂತೆ. ಗಿಡಗಳನ್ನು ಕೀಳೋದಾಗಲಿ, ತುಳಸಿ ದಳಗಳನ್ನು ಕೀಳೋದಾಗಲಿ, ಇದನ್ನು ಯಾವುದನ್ನು ಹೆಣ್ಣು ಮಕ್ಕಳು ಮಾಡಬಾರ್ದು. ಗಿಡಗಳನ್ನು ನೆಡ್ಬೋದು, ಕೀಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ತುಳಸಿಯನ್ನು ಕಿತ್ತು ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥ ಅಧಿಕಾರ ಹೆಣ್ಣು ಮಕ್ಕಳಿಗೆ ಇಲ್ಲ. ಹಾಗಾಗಿ ಹೂವನ್ನು ಏರಿಸ್ಬೋದು, ಪುಷ್ಪಾರ್ಚನೆಯನ್ನು ಮಾಡ್ಬೋದು, ಮತ್ತು ಹನುಮಂತ ದೇವರ ಅಷ್ಟೋತ್ತರವನ್ನು ಹೇಳಿ ಪೂಜೆಯನ್ನು ಮಾಡ್ಕೋಬೋದು. ಧೂಪ, ದೀಪ, ನೈವೇದ್ಯಗಳನ್ನು ಹನುಮಂತ ದೇವರಿಗೆ ಅರ್ಪಣೆಯನ್ನು ಮಾಡ್ಬೋದು. ವಿಶೇಷವಾಗಿ ಅವತ್ತು ಹುಣ್ಣಿಮೆ ಆಗಿದೆ. ಯಾರ್ಯಾರು ಗೌರಿಯನ್ನು ಕೂಡಿಸಿರುವಂಥವರು ಹುಣ್ಣಿಮೆ ದಿವಸ ಮತ್ತೆ ಪುನಃ ಆ ಬಾಡಿರೋ ಹೂಗಳನ್ನು, ಮಾವಿನಕಾಯಿನ ತೆಗೆದು, ವಿಳೆದೆಲೆಗಳನ್ನು ತೆಗೆದು ಬೇರೆ ಕಳಸದಲ್ಲಿ ಹೊಸದಾಗಿ ವಿಳೆದೆಲೆಗಳನ್ನ ಇಟ್ಟು, ಮಾವಿನಕಾಯಿ ಇಟ್ಟು, ಹೂವು, ಗೆಜ್ಜೆ ವಸ್ತ್ರವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೋದು. ಮತ್ತು ತದಿಗೆ ಬರುತ್ತಲ್ಲ ಭಾನುವಾರ ತೃತೀಯ, ಅವತ್ತಿನ ದಿವಸ ಗೌರಿಯನ್ನು ಕೂಡಿಸ್ಕೋಬೋದು. ಯಾರು ಮುಂಚೆ ಗೌರಿಯನ್ನು ಕೂಡಿಸ್ಲಿಕ್ಕೆ ಆಗಿಲ್ವೋ ಅಂಥವರು ತದಿಗೆ ದಿನ ಗೌರಿಯನ್ನು ಕೂಡಿಸ್ಬೋದು, ಕೃಷ್ಣ ಪಕ್ಷದ ತದಿಗೆ. ಮತ್ತು ಅವತ್ತು ವಿಶೇಷವಾಗಿ ಪಾನಕ, ಕೋಸಂಬರಿಯನ್ನು ಮಾಡಿ ಎಲ್ಲರಿಗೂ ಪ್ರಸಾದವಾಗಿ ಹಂಚೋದು ಅಥವಾ ದಾನವನ್ನು ಕೊಡೋದು. ಹನುಮಂತ ದೇವರಿಗೆ ವಿಶೇಷವಾಗಿ ಅಡುಗೆ ನೈವೇದ್ಯವನ್ನು ಮಾಡ್ಬೋದು.
ಹಣ್ಣು, ಕಾಯಿ, ಹಾಲು, ಸಕ್ಕರೆ ಏನಾದರೂ ಹನುಮಂತ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು. ದೇವಸ್ಥಾನಗಳಿಗೆ ಹೋಗಿ ಹನುಮಂತ ದೇವರ ದರ್ಶನವನ್ನು ಮಾಡ್ಕೊಂಡು ಬರೋದು ಅಥವಾ ಪಂಚಾಮೃತ ಅಭಿಷೇಕಕ್ಕೆ ಬರೆಸಿ ಪಂಚಾಮೃತ ಅಭಿಷೇಕವನ್ನು ಹನುಮಂತ ದೇವರಿಗೆ ಮಾಡಿಸೋದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ. ಹನುಮಂತ ದೇವರು ನಮಗೆ ಧೈರ್ಯವನ್ನು ಕೊಡ್ತಾನೆ, ಬುದ್ಧಿಯನ್ನು ಕೊಡ್ತಾನೆ ಅಲ್ವಾ. ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ಹೇಳ್ತೀವಿ. ನಿರ್ಭಯತ್ವಂ ಅರೋಹತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ. ಹನುಮಂತನನ್ನು ಸ್ಮರಣೆಯನ್ನು ಮಾಡೋದ್ರಿಂದ ಬುದ್ಧಿ, ಬಲ, ಯಶೋ, ಧೈರ್ಯ ಎಲ್ಲವನ್ನು ನಮಗೆ ಹನುಮಂತ ದೇವರು ಕರುಣಿಸ್ತಾನೆ. ಹಾಗಾಗಿ ಯಾರಿಗೆ ತುಂಬ ಭಯ ಆಗ್ತಾ ಇದೆ, ರಾತ್ರಿ ಹೊತ್ತು ನಿದ್ದೆಯಲ್ಲಿ ಭಯ ಆಗ್ತಾ ಇದೆ, ಇನ್ನೇನು ಭೂತ ಪ್ರೇತಗಳ ಪಿಶಾಚಿಗಳ ಒಂದು ಭಯ ಇದೆ ನಮಗೆ ಅಂತ ಹೇಳೋರು ಹನುಮಂತನನ್ನು ಆರಾಧನೆಯನ್ನು ಮಾಡಬೇಕು. ಇದರಿಂದ ಎಲ್ಲವೂ ಭಯಗಳು ದೂರ ಆಗುತ್ತೆ. ವಿಶೇಷವಾಗಿ ಹನುಮಂತ ದೇವರ ರಂಗೋಲಿಯನ್ನು ಯಾರಾದರೂ ಪ್ರಾರಂಭ ಮಾಡೋರಿದ್ದರೆ ಅವತ್ತಿನ ದಿವಸ ಹನುಮ ಜಯಂತಿ ದಿವಸ ಹನುಮಂತನ ಬೆಟ್ಟದ ರಂಗೋಲಿಯನ್ನು ಪ್ರಾರಂಭ ಮಾಡ್ಬೋದು. ಮತ್ತು ಕಷ್ಟಗಳ ಪರಿಹಾರಕ್ಕಾಗಿ ಒಂದು ಹನುಮಂತ ದೇವರನ್ನು ರಂಗೋಲಿ ಮೂಲಕ ಹಾಕಿ ತೋರಿಸಿದೆ, ಆ ರಂಗೋಲಿಯನ್ನು ಸಹ ಪ್ರಾರಂಭ ಮಾಡ್ಬೋದು. ಯಂತ್ರೋದ್ಧಾರಕ ಹನುಮಂತ ದೇವರ ರಂಗೋಲಿಯನ್ನು ಪ್ರಾರಂಭ ಮಾಡ್ಬೋದು. ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕು 3 ಬಾರಿ. ಇದರಿಂದ ನೀವು ಅಂದುಕೊಂಡಂಥ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ಮತ್ತು ಹನುಮಂತ ದೇವರ ಸ್ಮರಣೆಯಿಂದ ಎಂತಹದ್ದೇ ಗ್ರಹಗತಿಗಳ ಕಾಟ ಇದ್ದರೂ ಸರಿ ಹೋಗುತ್ತೆ. ಮತ್ತು ಶನಿಯ ಕಾಟಗಳಿದ್ದರೆ ಅಷ್ಟಮ ಶನಿ, ಪಂಚಮ ಶನಿ, 7.5 ಹೀಗೆಲ್ಲ ಹೇಳ್ತಾರಲ್ವ, ಇಂತಹ ಶನಿಯ ಕಾಟಗಳೇನಾದರೂ ಇದ್ದರೆ ಹನುಮಂತ ದೇವರ ಆರಾಧನೆ ಮಾಡಬೇಕು. ಮುಖ್ಯವಾಗಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗೋದಾಗಲಿ ಪ್ರತಿ ಶನಿವಾರ ಹನುಮಂತ ದೇವರ ಆರಾಧನೆ, ಇದರಿಂದ ಶನಿಯ ಕಾಟಗಳೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಹನುಮಂತ ದೇವರ ಆರಾಧನೆಯನ್ನು ಹನುಮತ್ ಜಯಂತಿಯ ದಿನ ತಪ್ಪದೆ ಮಾಡಿಕೊಳ್ಳ್ರಿ. ಇನ್ನು ಪೂಜಾ ಸಮಯ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಿ, ಅದೇ ಪ್ರಕಾರವಾಗಿ ಅವತ್ತಿನ ದಿವಸ ಪೂಜೆಯನ್ನು ಮಾಡಿಕೊಳ್ಳ್ರಿ. ಇನ್ನು ಮುಖ್ಯವಾಗಿ ವೈಶಾಖ ಸ್ನಾನ 2ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ವೈಶಾಖ ಸ್ನಾನವನ್ನು ನಾವು 2ನೇ ತಾರೀಕು ಗುರುವಾರ ಅವತ್ತು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಬೇಕು. ವೈಶಾಖ ಸ್ನಾನವನ್ನು ಯಾವಾಗಲೂ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗತ್ತೆ. ನಕ್ಷತ್ರಗಳು ಇರುವಾಗಲೇ ವೈಶಾಖ ಸ್ನಾನವನ್ನು ಮಾಡಬೇಕು. ಹಾಗಾಗಿ 1ನೇ ತಾರೀಕು ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿರೋದೇನೆ ಸೂರ್ಯೋದಯದ ಸಮಯದಲ್ಲಿ. ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ವೈಶಾಖ ಸ್ನಾನವನ್ನು ಮಾಡಬೇಕು. ಆದ ಕಾರಣ ವೈಶಾಖ ಸ್ನಾನವನ್ನು ಚೈತ್ರ ಶುದ್ಧ ಹುಣ್ಣಿಮೆಯಿಂದ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ತನಕ 1 ತಿಂಗಳು ಸ್ನಾನವನ್ನು ಆಚರಣೆ ಮಾಡಬೇಕು. ಹಾಗಾಗಿ 2ನೇ ತಾರೀಕು 6:30 ತನಕನೂ ಹುಣ್ಣಿಮೆ ತಿಥಿ ಇರುತ್ತೆ. 6:30 ಒಳಗೇ ನೀವು ಸೂರ್ಯ ಉದಯ ಆಗೋದ್ರೊಳಗೆ ಸ್ನಾನವನ್ನು ಮಾಡಬೇಕು. ನಾನು ವೈಶಾಖ ಸ್ನಾನದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಂತೆ. ಸ್ನಾನದ ಸಂಕಲ್ಪ, ಅರ್ಘ್ಯ ಮಂತ್ರ ಇದನ್ನೆಲ್ಲ ತಿಳಿಸ್ಬೇಕು. ಹಾಗಾಗಿ ಅದಕ್ಕೆ ಮತ್ತೆ ವಿಡಿಯೋ ಮಾಡ್ತೀನಿ. ಈಗ ನಾವು ಹನುಮತ್ ಜಯಂತಿಯ ಒಂದು ಪೂಜಾ ಸಮಯವನ್ನು ನೋಡೋಣ, ಹಾಗೆ ಸಂಕಲ್ಪವನ್ನು ಸಹ ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಹನುಮತ್ ಜಯಂತಿಯ ಪೂಜೆ ಎಷ್ಟು ಗಂಟೆಗೆ ಮಾಡ್ಕೋಬೇಕು ಅಂದರೆ ಏಪ್ರಿಲ್ 1ನೇ ತಾರೀಕು ಸಮಯ ಬಂದುಬಿಟ್ಟು 8:48 10:28 ತನಕನೂ ಸಮಯ ಇರುತ್ತೆ. ಈ ಸಮಯದಲ್ಲಿ ಹನುಮಂತ ದೇವರ ಆರಾಧನೆಯನ್ನು ಮಾಡ್ಕೋಬೋದು ನೀವು. ಇನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಸಹ ಹನುಮಂತ ದೇವರ ಆರಾಧನೆಯನ್ನು ಮಾಡ್ಬೋದು. ದೇವಸ್ಥಾನಗಳಿಗೆ ಹೋಗಿ ಅರ್ಚನೆಗಳನ್ನು ಮಾಡಿಸ್ಕೊಂಡು ಬರ್ಬೋದು. ಇನ್ನು ಅವತ್ತಿನ ದಿವಸ ಹುಣ್ಣಿಮೆ ತಿಥಿ ಇರುತ್ತೆ. ಆದ ಕಾರಣ ಸತ್ಯನಾರಾಯಣ ಪೂಜೆಯನ್ನು ಸಹ ಅವತ್ತು ಮಾಡ್ಕೋಬೋದು. ಇನ್ನು ಸಂಕಲ್ಪವನ್ನು ಮಾಡ್ಕೊಳ್ಳೋರು ಈ ರೀತಿಯಾಗಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪವನ್ನು ಹೇಳ್ಕೋಬೇಕು. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ಸಂಕಲ್ಪವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಫಸ್ಟಿಗೆ ಎಲ್ಲ ದೇಶಕಾಲಗಳನ್ನು ಹೇಳ್ಕೋಬೇಕು. ನಂತರ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ಪೌರ್ಣಿಮಾ ತಿಥೌ, ಉತ್ತರ ಫಲ್ಗುಣಿ ನಕ್ಷತ್ರ, ವೃದ್ಧಿಯೋಗ, ಭದ್ರಕರ್ಣ, ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್, ಶುಭ ಪುಣ್ಯತಿಥೌ, ಅಸ್ಮದ್ ಗುರುವಂತರ್ಗತ, ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಸಕಲ ಮನೋರಥ ಸಿದ್ಧ್ಯರ್ಥಂ, ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳು ಅಥವಾ ಕಷ್ಟಗಳ ಪರಿಹಾರದ ಬಗ್ಗೆ ಕೇಳ್ಕೋಬೇಕು ಅಂದರೆ ಹನುಮಂತ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಹನುಮತ್ ಜಯಂತಿ ನಿಮಿತ್ತ ಹನುಮಂತ ದೇವತಾ ಪೂಜಾಂ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ನಂತರ ಹೇಳಿದ್ನಲ್ಲ ಆ ರೀತಿಯಾಗಿ ಒರೆಸ್ಕೊಂಡು ಒಂದು ಕಟ್ಟೆಯ ಮೇಲೆ ಅಥವಾ ಒಂದು ಮಣೆಯ ಮೇಲೆ ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು ಒಂದು ಚಿತ್ರಪಟವನ್ನು ಇಟ್ಕೊಳ್ರಿ. ಹನುಮಂತ ದೇವರ ಫೋಟೋ ಇಟ್ಕೊಂಡು
ಅದಕ್ಕೆ ಸಿಂಧೂರವನ್ನು ಹಚ್ಚಬೇಕು. ಗಂಧ ಅಥವಾ ಸಿಂಧೂರವನ್ನು ಹನುಮಂತ ದೇವರಿಗೆ ಹಚ್ಚಿಬಿಟ್ಟು ನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 16+2 ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಹೂವನ್ನು ಏರಿಸಿ ದೀಪಗಳನ್ನು ಹಚ್ಚಿಟ್ಟು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಅರ್ಚನೆಯನ್ನು ಮಾಡಿಕೊಂಡು ಹನುಮಂತ ದೇವರ ಅಷ್ಟೋತ್ತರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ನಂತರ ನೈವೇದ್ಯವನ್ನು ಮಾಡಿ ಹನುಮಂತ ದೇವರಿಗೆ ಆರತಿ ಮಂಗಳಾರತಿಗಳನ್ನು ಮಾಡೋದು. ಈ ರೀತಿಯಾಗಿ ತುಂಬ ಸರಳವಾಗಿ ಹನುಮಂತ ದೇವರ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರೂ ತಪ್ಪದೆ ಹನುಮಂತ ದೇವರ ಆರಾಧನೆಯನ್ನು ಹನುಮತ್ ಜಯಂತಿ ದಿವಸ ಮಾಡಿಕೊಳ್ಳ್ರಿ. ಹನುಮಂತ ದೇವರು ಜನ್ಮ ತಾಳಿದಂತಹ ದಿವಸ ತುಂಬ ವಿಶೇಷವಾದಂತಹ ದಿನ. ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಮುಖ್ಯವಾಗಿ ಧೈರ್ಯ, ಬುದ್ಧಿ ಎಲ್ಲವನ್ನು ನಮಗೆ ಹನುಮಂತ ದೇವರು ಕೊಡ್ತಾನೆ. ಹಾಗಾಗಿ ಹನುಮಂತ ದೇವರ ಆರಾಧನೆ ತುಂಬ ಮುಖ್ಯ. ಆರೋಗ್ಯ ಭಾಗ್ಯ ಮುಖ್ಯವಾಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಚೆನ್ನಾಗಿ ಇರಬೇಕು. ಹಾಗಾಗಿ ಹನುಮಂತ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ವೈಶಾಖ ಸ್ನಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.